ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಈ ದಿನ ಬಂದ್ಬಿಟ್ಟು ಗಣಿಕೆ ಸೊಪ್ಪು, ಗಣಿಕೆ ಗಿಡದ ಬಗ್ಗೆ ಮಾಹಿತಿಯನ್ನು, ಔಷಧೀಯ ಗುಣಗಳಿರುವ ಈ ಅದ್ಭುತ ವಿಷಯವನ್ನು ತಿಳಿದುಕೊಳ್ಳೋಣ. ಇದಕ್ಕೂ ಮುಂಚೆ ನೀವಿನ್ನು ನಮ್ಮ ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ತಲುಪುತ್ತೆ ಸ್ನೇಹಿತರೆ. ಗಣಿಕೆ ಸೊಪ್ಪು, ಈ ಗಣಿಕೆ ಸೊಪ್ಪಿನಲ್ಲಿ ಕಾಯಿಗಳು ನೀಲಿ ಬಣ್ಣ ಮತ್ತು ಕಪ್ಪು ಬಣ್ಣ ಇರುತ್ತೆ ಸ್ನೇಹಿತರೆ. ಈ ಬೀಜಗಳನ್ನು ಒಣಗಿಸಿ ಪೌಡರ್ ಮಾಡಿಬಿಟ್ಟು ಒಂದು ಚಮಚ, ಒಂದು ಲೋಟ ಹಾಲಿನಲ್ಲಿ ಒಂದು ಚಮಚ, ಬೆಳಗ್ಗೆ ಒಂದು ಲೋಟ, ಸಂಜೆ ಒಂದು ಲೋಟ, ಒಂದು ಚಮಚ ಪೌಡರನ್ನು ಹಾಕಿ ಮಿಶ್ರಣ ಮಾಡಿಬಿಟ್ಟು ಕುಡಿಯುವುದರಿಂದ ಮಧುಮೇಹಗಳಿಗೆ ತುಂಬ ಬೇಗನೆ ಮಧುಮೇಹಗಳಿಗೆ ತುಂಬ ಒಳ್ಳೆಯದೇ, ಬೇಗ ವಾಸಿಯಾಗುತ್ತೆ ಸ್ನೇಹಿತರೆ. ಇದನ್ನು ಈ ಸೊಪ್ಪು ಮತ್ತು ಗಡ್ಡೆಯನ್ನು ಬೇಯಿಸಿ, ನುಗ್ಗೆ ಸೊಪ್ಪು ಬೇಯಿಸಿ ದುಃಖ ಮಾಡ್ತಾರಲ್ಲ, ಆ ರೀತಿ ಮಾಡಿ ತಿನ್ನುವುದರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಪ್ರತಿದಿನ ಅಂದರೆ ವಾರಕ್ಕೆ ಒಂದು ಸಲ, ತಿಂಗಳಿಗೆ 15 ದಿವಸ ಒಂದು ಸಲ ಸೇವನೆ ಮಾಡುವುದರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ. ಈ ಸೊಪ್ಪು ಬಂದ್ಬಿಟ್ಟು ಮೆಣಸಿನ ಗಿಡ ಥರನೇ ಇರುತ್ತೆ. ಈ ಎಲೆ ಸೇಮು ಮೆಣಸಿನಕಾಯಿ ಗಿಡದ ಥರನೇ ಇರುತ್ತೆ. ಇದನ್ನು ಪ್ರತಿದಿನ ಸೇವನೆ ಮಾಡುವುದರಿಂದ ತುಂಬಾ ಒಳ್ಳೆಯದು. ಇದರ ಎಲೆಗೆ ಚಿಕ್ಕ ಮಕ್ಕಳಿಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಇದನ್ನು ಗಂಧದ ಥರ ತೇದಿ ಮೈಗೆ ಲೇಪನ ಮಾಡಿ ಹಚ್ಚಿ ಸ್ನಾನ ಮಾಡಿಸುವುದರಿಂದ ಚಿಕ್ಕ ಮಕ್ಕಳ ಮೈ ಕಡಿತ, ಚಿಕ್ಕ ಗುಳ್ಳೆ ಆಗುವುದು ಎಲ್ಲ ನಿಯಂತ್ರಣವಾಗುತ್ತೆ ಸ್ನೇಹಿತರೆ. ಇನ್ನು ಇದರ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಅಂತ ಸಮಸ್ಯೆ ಇದ್ದವರಿಗೂ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ವಾರದಲ್ಲಿ ಒಂದು ಸಲ ಸೇವನೆ ಮಾಡುವುದರಿಂದ ತುಂಬ ಉತ್ತಮ ಅಂತ ಹೇಳಬಹುದು ಸ್ನೇಹಿತರೆ. ಇದರಲ್ಲಿ ಇನ್ನೂ ಅನೇಕ ಔಷಧೀಯ ಗುಣಗಳು ಇವೆ ಸ್ನೇಹಿತರೆ. ಇದು ಪ್ರತಿದಿನ ಸೇವನೆ ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆಗೂ ಕೂಡ ತುಂಬಾ ಒಳ್ಳೆಯದು. ಇದನ್ನು ಸೇವನೆ ಮಾಡುವುದರಿಂದ ಇನ್ನೂ ಅನೇಕ ರೀತಿಯ ಔಷಧ ಗುಣಗಳು ಸ್ನೇಹಿತರೆ. ಕರಳನ್ನು ಸ್ವಚ್ಛ ಮಾಡಲಿಕ್ಕೂ ಸಹ ಇದು ತುಂಬಾ ಸಹಕಾರಿಯಾಗಿದೆ. ಇದನ್ನು ಪ್ರತಿದಿನ ಆದ್ರೂ ಕೂಡ ಸೇವನೆ ಮಾಡ್ಬೋದು. ಇಲ್ಲ ವಾರಕ್ಕೆ ಒಮ್ಮೆ, 15 ದಿನಕ್ಕೊಂದೇ ಕರಳಿಗೆ ಇದು ಸೊಪ್ಪನ್ನು ಬೇಯಿಸಿ ತಿನ್ನುವುದರಿಂದ ಕರಳು ತುಂಬ ಸ್ವಚ್ಛವಾಗಿ ಇಡುತ್ತೆ ಇದು. ಮತ್ತು ಚಿಕ್ಕ ಮಕ್ಕಳಿಗೆ ಈ ಹಣ್ಣನ್ನು ಸೊಪ್ಪನ್ನು ಹಸಿದಾಗಿ ತಿನ್ನಿಸುವುದರಿಂದ ಚಿಕ್ಕ ಮಕ್ಕಳು ಹೊಟ್ಟೆಯಲ್ಲಿ ಜಂತುಹುಳು ಅಂತಾರಲ್ಲ, ಚಿಕ್ಕ ಜಂತುಹುಳುಗಳು ಆಗಿರುತ್ತಲ್ಲ, ಅದೆಲ್ಲ ತುಂಬಾ ಬೇಗ ವಾಸಿಯಾಗುತ್ತೆ. ಬೇದಿಯಲ್ಲಿ ಅದೆಲ್ಲ ಹೊರಗೆ ಬರುತ್ತೆ ಸ್ನೇಹಿತರೆ. ಮಲಬದ್ಧತೆಯ ಸಮಸ್ಯೆ ಇರುವವರು ಕೂಡ ಇದನ್ನು ಪ್ರತಿದಿನ ಸೇವನೆ ಮಾಡುವುದು ತುಂಬ ಉತ್ತಮ. ಇನ್ನೂ ಅನೇಕ ರೀತಿಯ ಔಷಧೀಯ ಗುಣವಿರುವ ಈ ಗಣಿಕೆ ಸೊಪ್ಪು, ಮತ್ತು ಇಂಗ್ಲೀಷ್ನಲ್ಲಿ ಸಲಾಮ್ ಗ್ರಾಮ್ ಅಂತಲೂ ಕರೀತಾರೆ ಇದನ್ನು, ಪ್ರತಿದಿನ ವಾರಕ್ಕೆ 15 ದಿನಕ್ಕೆ ಒಮ್ಮೆ ಸೇವನೆ ಮಾಡುವುದರಿಂದ ತುಂಬ ಒಳ್ಳೆಯದು. ನರಗಳಲ್ಲಿ ರಕ್ತ ಶುದ್ಧಿ ಆಗಲಿಕ್ಕೂ ಕೂಡ ತುಂಬ ಸಹಕಾರಿಯಾಗಿದೆ ಇದು. ಮೆದುಳಿನ ರಕ್ತ ನಾಳಗಳಲ್ಲಿ ಕೂಡ ಇದು ಸಹಕಾರಿಯಾಗಿದೆ. ಎಲ್ಲೇ ಬ್ಲಡ್ ಕ್ಲಾಟ್ ಆಗಿದ್ದರೂ ಕೂಡ ಇದು ಅದನ್ನು ನಿಯಂತ್ರಣವಾಗಿ ಸರಿಪಡಿಸುತ್ತೆ. ಇದು ಪ್ರತಿ ತಿಂಗಳಲ್ಲಿ 2 ಸರಿ ಆದರೂ ಇದನ್ನು ಸೇವನೆ ಮಾಡುವುದರಿಂದ ನಿಮಗೆ ತುಂಬ ಒಳ್ಳೆಯ ಆರೋಗ್ಯದ ಬೆನಿಫಿಟ್ ಇದೆ ಸ್ನೇಹಿತರೆ. ಇದರಲ್ಲಿ ಒಳ್ಳೆಯ ಒಂದು ಔಷಧಿಯ ಗುಣ ಅಂತಲೇ ಹೇಳ್ಬೋದು. ಇದು ಇನ್ನೂ ಅನೇಕ ರೀತಿಯ ಔಷಧಿ ಗುಣಗಳು ಹೊಂದಿದೆ ಸ್ನೇಹಿತರೆ. ನಮಗೆ ತಿಳಿದ ಮಟ್ಟಿಗೆ ಇದನ್ನು ಹೇಳಿರ್ತೇನೆ ನಾನು. ಇನ್ನು ಇದರ ಬಗ್ಗೆ ಆಯುರ್ವೇದ ಗಿಡಮೂಲಿಕೆ ತಜ್ಞರಲ್ಲಿ ಮಾಹಿತಿ ತಿಳಿದುಕೊಂಡ್ಬಿಟ್ಟು ನೀವು ಹೆಚ್ಚಿನದಾಗಿ ಸೇವನೆ ಮಾಡುವುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಇದನ್ನು ತೆಗೆದುಕೊಳ್ಳುವುದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದನ್ನು ಇನ್ನೂ ಅನೇಕ ರೀತಿಯ ಔಷಧೀಯ ಗುಣಗಳಿಗೆ ಉಪಯೋಗಿಸುತ್ತಾರೆ. ಇದನ್ನು ಇನ್ನೂ ಇದರಲ್ಲಿ ಮಾತ್ರೆ ಔಷಧಿಗಳನ್ನು ತಯಾರಿಸುವ ಒಂದು ಯೋಜನೆಯನ್ನು ಹೊಂದಿದ್ದಾರೆ, ಇನ್ನು ತಯಾರಿಸುತ್ತಾರೆ. ಥ್ಯಾಂಕ್ ಯು. ಇನ್ನು ಇದೇ ಥರ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್.